ಒಂದು ವರ್ಷ ಗೋದಾವರಿಯಲ್ಲಿ ಸ್ನಾನ ಉಪವಾಸ ಯಜ್ಞಗಳನ್ನು ಮಾಡಿದರೆ ಸಿಗೋ ಫಲ ಒಂದು ದಿನ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಫಲ ಸಿಗುತ್ತೆ. ಇಷ್ಟು ಹೇಳ್ತಾರೆ. ಇದರ ಮೇಲೆ ಹೇಳ್ತಾರೆ, ಭಕ್ತಿಯಿಂದ ಇಂತಹ ನದಿಗಳಲ್ಲಿರುವ ನೀರನ್ನ ತೆಗೆದುಕೊಂಡು ಶಾಲಗ್ರಾಮಕ್ಕೆ ಅಭಿಷೇಕ ಮಾಡಿ ಆ ತೀರ್ಥವನ್ನ ಪ್ರೋಕ್ಷಣೆ ಮಾಡಿಕೊಂಡ್ರೆ, ಅದನ್ನು ಪ್ರಾಶನ ಮಾಡಿದರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯದ 16ನೇ ಒಂದು ಅಂಶಕ್ಕೂ ಸಮಾನವಾಗೋದಿಲ್ಲ ಗಂಗಾ ಸ್ನಾನದಿಂದ ಬರೋ ಫಲ ಅಂತಾರೆ. ಅಂದ್ರೆ ಗಂಗೆಯಲ್ಲಿ ಸ್ನಾನ ಮಾಡೋದಕ್ಕಿಂತಲೂ ಆ ಜಲದಿಂದ ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ತೀರ್ಥವನ್ನ ಪ್ರಾಶನ ಮಾಡಿದರೆ ಅದಕ್ಕಿಂತಲೂ ಮಹಾಫಲ. ಸುಮಧ್ವ ವಿಜಯದಲ್ಲಿ ಹೇಳ್ತಾರೆ, ದ್ವಾದಶಾಬ್ದೋಪವಾಸ ಪ್ರತಿಮ ಫಲಮಲಂ ಯತ್ ಸೇವನಂ ಭಕ್ತಿಯುಕ್ತಂ. 12 ವರ್ಷ ಸತತವಾಗಿ ಉಪವಾಸ ಮಾಡಿದರೆ, ಯಜ್ಞ ಮಾಡಿದರೆ, ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಸಿಗುವ ಫಲ ತೀರ್ಥ ಪ್ರಾಶನವನ್ನ ಭಕ್ತಿಯಿಂದ ಮಾಡಿದರೆ ಸಿಗತ್ತಂತೆ. ಅವಸರ